ಹೊರಗಡೆ ಸಿಎಂ ಕುರ್ಚಿಗಾಗಿ ಫೈಟ್ ಮಾಡಿದ್ರೆ ಸಿಎಂ ಡಿಸಿಎಂ ವೇದಿಕೆ ಮೇಲೆ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ. ಇಬ್ಬರು ಮುಖಾಮುಖಿಯಾಗಿ ಡಿಸಿಎಂ ಡಿಕೆಶಿ ಗುಸುಗುಸು ಮಾತನಾಡಿದ್ದಾರೆ. ಬಳಿಕ ಡಿಕೆಶಿ ಎರಡೂ ಸಭೆಯಲ್ಲೂ ಮಾರ್ಮಿಕವಾಗಿ ಮಾತನಾಡಿ ಸಿಎಂ ರೇಸ್ ಇಂದ ನಾನು ಔಟ್ ಆಗಿಲ್ಲ ಅಂತ ಹೇಳಿದ್ದಾರೆ. ಸಿದ್ದು ಡಿಕೆಶಿ ಹೊರಗೆ ಫೈಟ್, ವೇದಿಕೆ ಮೇಲೆ ಮುಖಾಮುಖಿ. ಪಕ್ಷದಲ್ಲಿ ಯಾವುದೇ ಬಿಕ್ಕಟ್ಟಿದ್ದಾರೆ, ಸಿಎಂ ಆಗ್ತೀನಿ ಅಂತ ಭರವಸೆ ವ್ಯಕ್ತಪಡಿಸಿದ್ದಾರೆ. ಕಳೆದ ವಾರದಿಂದ ಆಗ್ತಿರುವ ಬೆಳವಣಿಗೆಗಳಿಂದ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಗ್ಯಾಪ್ ಜಾಸ್ತಿಯಾಗಿದೆ. ಈ ನಡುವೆ ನಡೆದ 2 ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸಿಎಂ ಡಿಸಿಎಂ ಭಾಗವಹಿಸಿ ವೇದಿಕೆ ಮೇಲೆ ಮಾತ್ರ ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಸಂದೇಶ ರವಾನೆ ಮಾಡಿದ್ರು. ವೇದಿಕೆ ಭಾಷಣದಲ್ಲಿ ಡಿಕೆಶಿ ಮಾರ್ಮಿಕವಾಗಿ ಹೇಳೋ ಮೂಲಕ ಸಿಎಂ ಸ್ಥಾನ ಬಿಟ್ಟುಕೊಡಿ ಅನ್ನೋದನ್ನ ಪದೇ ಪದೇ ಹೇಳ್ತಿದ್ದಾರೆ. ಮೊನ್ನೆ ಬೆಂಗಳೂರಲ್ಲಿ ನಡೆದ ಮೀನುಗಾರಿಕೆ ಇಲಾಖೆಯ ಕಾರ್ಯಕ್ರಮದಲ್ಲಿ ನನಗೆ ಮೀನಿಗೆ ಗಾಳ ಹಾಕೋದು ಗೊತ್ತು ಅನ್ನೋದನ್ನ ಮಾರ್ಮಿಕವಾಗಿ ಹೇಳಿ ಸಿಎಂ ಸ್ಥಾನ ಪಡೆಯುವುದು ಹೇಗೆ ಅಂತ ಗೊತ್ತು ಅಂತ ಹೇಳಿದ್ರು. ಪಕ್ಷದ ಸ್ನೇಹಿತರುಗಳು ಕೇಳ್ತೀನಿ, ಆಗಲೂ ಕನಸು ಕಾಣಕ್ ಹೋಗ್ಬೇಡಿ. ಮತ್ತೆ ಈ ರಾಜ್ಯದಲ್ಲಿ 2028ಕ್ಕೆ ನಿಮ್ಮ ಈ ಸರ್ಕಾರ ಅಧಿಕಾರದಲ್ಲಿ ಇರ್ತದೆ, ಈ ಸೇವೆಯನ್ನು ಮುಂದುವರಿಸ್ತೇವೆ ಎಂದು ಶಿಡ್ಲಘಟ್ಟದಲ್ಲಿ ನಡೆದ ಕೆರೆಗೆ ನೀರು ತುಂಬಿಸುವ ಕಾರ್ಯಕ್ರಮದಲ್ಲಿ ಕೆರೆ ತುಂಬಿಸುವ ಕೆಲಸವನ್ನ ಮಾಡಿದ್ದೀವಿ. ವಿಪಕ್ಷಗಳು ಹಗಲು ಕನಸು ಕಾಣ್ತಾ ಇದ್ದಾರೆ. ಕೊಟ್ಟು ಹೋಗ್ಬೇಕು ಇಲ್ಲ ಬಿಟ್ಟು ಹೋಗ್ಬೇಕು, ನಾವು ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಗೆ ಕೊಟ್ಟು ಬಿಟ್ಟು ಹೋಗ್ತಿದ್ದೇವೆ ಅನ್ನೋ ಮೂಲಕ ಸಿದ್ದರಾಮಯ್ಯ ಮುಂದೆ ಇರೋ 2 ಆಪ್ಷನ್ಗಳನ್ನ ವೇದಿಕೆ ಮೇಲೆಯೇ ತೆರೆದಿಟ್ಟಿದ್ದಾರೆ. ನಮಗೆ ಕೊಟ್ಟಿರೋದು ಎರಡು ಆಯ್ಕೆ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟೋಗೋದು. ಹಂಗೆ ಇವತ್ತು ಏನೇನು ಕೊಡಬೇಕು ಕೊಟ್ಟು ಹೋಗ್ತಾ ಇದ್ದೀವಿ. ಈ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲ ಬಿಟ್ಟು ಕೂಡ ನಾವು ಹೋಗ್ತಾ ಇದ್ದೀವಿ. ಒಟ್ಟಾರೆ ಸಿಎಂ ಹಾಗೂ ಡಿಸಿಎಂ ನಡುವೆ ಸಿಎಂ ಕುರ್ಚಿ ವಿಚಾರದಲ್ಲಿ ದಿನೇ ದಿನೇ ಗ್ಯಾಪ್ ಜಾಸ್ತಿ ಆಗ್ತಿರೋದು ಮಾತ್ರ ಸತ್ಯ. ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.